ಈ ದಿವಸ ಬೆಳಿಗ್ಗೆ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿರುವಂತಹ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇಲ್ಲಿ ವಾಸವಾಗಿರುವಂತಹ ಒಬ್ಬ ಫಿಲ್ಮ್ ಮೇಕರ್ ಗುರುಪ್ರಸಾದ್ ಅಂತ 52 ಓಲ್ಡ್. ಅವರು ರೀಸೆಂಟ್ ಆಗಿ ಕೆಲವೊಂದಿಷ್ಟು ಅವ್ರದ್ದು ಫಿಲ್ಮ್ ಬಗ್ಗೆ ಇರ್ಬೋದು ಅಥವಾ ಬೇರೆ ಯಾವುದೋ ಒಂದು ಇಶ್ಯೂಸ್ ಬಗ್ಗೆ ವಾಸ್ ಲಿಟಲ್ ಅಪ್ಸೆಟ್ ವಿತ್ ಸಮಥಿಂಗ್, ಫೈನಾನ್ಷಿಯಲಿ ಸ್ವಲ್ಪ ಡಿಸ್ಟ್ರೆಸ್ ಇದ್ದು ಅಂತ ಕೇಳಿ ಬರ್ತಾ ಇದೆ. ಸೊ ಆ ಬೇಸಿಸ್ ಮೇಲೆ 5 to 6 days ಬ್ಯಾಕ್ ಅವರು ಈ ಮನೆಗೆ ಬಂದಿರ್ತಾರೆ. ಮನೆಗೆ ಬಂದಾಗ ನೇಬರ್ಸು ಮತ್ತೆ ಅಕ್ಕಪಕ್ಕದವರು ನೋಡಿದ್ದಾರೆ. ಅವಾಗ ಬಂದು ಹೋದ ನಂತರ ಆಫ್ಟರ್ ದಟ್ ಲಾಸ್ಟ್ 5 to 6 days ಇಂದ ಅವರು ಹೊರಗಡೆ ಬಂದಿಲ್ಲ. ಸೊ ಇಟ್ ಅಪಿಯರ್ಸ್ ದಟ್ 5 to 6 days ಬ್ಯಾಕ್ ಅವರು ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ತೀರ್ ಹೋಗಿದ್ದು ಕಂಡು ಬಂದಿದ್ದಿದೆ. ಆ ಬೇಸಿಸ್ ಮೇಲೆ ಇವಾಗ ನಾವು ನೋಡಿದ ನಂತರ ಫರ್ದರ್ ನಮ್ಮ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿರುವಂತ ಏನು ಇದು ಮಾದನಾಯಕನಹಳ್ಳಿ ಕೇಸು 194 ಅಲ್ಲಿ ಇನ್ವೆಸ್ಟಿಗೇಷನ್ ನಾವು ಶುರು ಮಾಡ್ತೀವಿ. ಕೇಸ್ ಅನ್ನು ರಿಜಿಸ್ಟರ್ ಮಾಡಿಬಿಟ್ಟು ವಿ ವಿಲ್ ಇನ್ವೆಸ್ಟಿಗೇಟ್ ದ ಮ್ಯಾಟರ್. ಈಗ ಅದು ಇವಾಗ ನಾವು ಓಪನ್ ಎಲ್ಲ ಮಾಡಿದೀವಿ, ಅದನ್ನ ನೋಡ್ಬೇಕು. ನಮ್ಮೆಲ್ಲ ವಿವಿಧ ತಂಡಗಳು ಎಲ್ಲ ಅಲ್ಲಿ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ನೋಡ್ತವೆ. ಆಮೇಲೆ ತನಿಖೆ ಕಂಟಿನ್ಯೂ ಆಗ್ಬಿಟ್ಟು ಫರ್ದರ್ ಏನ್ ಎಕ್ಸಾಕ್ಟ್ಲಿ ಕಾಸ್ ಆಫ್ ಡೆತ್ ಏನಿದೆ ಏನು ಅಂತ ಅದನ್ನು ಕೂಡ ನಾವು ಇವತ್ತು ನೋಡ್ತೀವಿ. ಒಂದು ಅಂದಾಜಲ್ಲಿ ಯಾವ ದಿನ ಆಗಿರ್ಬೋದು? ಆಸ್ ಐ ಸೆಡ್ 5 to 6 days. ಅವ್ರು ನೇಬರ್ಸ್ ನೋಡಿರೋ ಪ್ರಕಾರ 5 to 6 days ಬ್ಯಾಕ್ ಅವರು ಬಂದಿದ್ರು ಅಂತ ಹೇಳ್ತಾರೆ. ಸೊ ಎಕ್ಸಾಕ್ಟ್ ಈಗ ನಾವು ಎಸ್ಟಾಬ್ಲಿಷ್ ಮಾಡ್ಬೇಕಾಗುತ್ತೆ. ನಮ್ಮ ಟೆಕ್ನಿಕಲ್ ಡೀಟೇಲ್ಸ್ ಏನಿದೆ ಆ ಪ್ರಕಾರ ಮಾಡ್ಬಿಟ್ಟು ಎಸ್ಟಾಬ್ಲಿಷ್ ಅದಾದ ನಂತರ ಫರ್ದರ್ ತನಿಖೆಯನ್ನ ಜಾರಿ ಮಾಡ್ಬಿಟ್ಟು ವಾಟ್ ಎಕ್ಸಾಕ್ಟ್ ಇಸ್ ದ ಕಾಸ್ ಆಫ್ ದಿನಗಳಲ್ಲಿ ಸರ್ ಕುಟುಂಬದವ್ರು ಯಾರು ಫೋನ್ ಮುಖಾಂತರ ಸಂಪರ್ಕ ಮಾಡೋದಕ್ಕೆ ಏನು ಪ್ರಯತ್ನನೇ ಪಟ್ಟಿಲ್ಲ? ಇವಾಗ ಅದ್ರ ಬಗ್ಗೆ ನನಗೆ ಏನು ಕಾಮೆಂಟ್ ಮಾಡಕ್ ಆಗಲ್ಲ. ಬಿಕಾಸ್ ಅವ್ರ ಕುಟುಂಬದವ್ರ ಜೊತೆಗೆ ನಮ್ಮ ತನಿಖಾಧಿಕಾರಿಗಳು ಮಾತಾಡ್ಬೇಕಾಗಿದೆ. ಈಗ ಅವ್ರ ಕುಟುಂಬ ಅದ್ರೊಳಗೆ ಒಂದು ದುಃಖದಲ್ಲಿ ಇರ್ತಾರೆ. ಅದಕ್ಕೆ ಈಗ ಅವ್ರ ಪ್ರಶ್ನೆ ಮಾಡೋದು ನಮ್ಗೆ ಇದು ಇಲ್ಲ. ಫಸ್ಟ್ ನಮ್ದು ಏನ್ ಪ್ರೊಸೀಜರ್ಸ್ ಏನಿದಾವೆ ಅದನ್ನ ನಾವು ಮಾಡ್ಬೇಕಾಗುತ್ತೆ. ಫರ್ದರ್ ತನಿಖೆಯಲ್ಲಿ ಅವ್ರಿಗೆ ನಾವೇನ್ ಪ್ರಶ್ನೆಗೆ ಕೇಳ್ಬೇಕು ಅವಾಗ ನಾವು ಕೇಳ್ಬಿಟ್ಟು ಬರ್ತೀವಿ. ಸರ್ ಇಲ್ಲಿ ಅವ್ರು ಒಬ್ಬರೇ ಎಷ್ಟು ದಿನದಿಂದ ಇದ್ರು? ಅದನ್ನೇ ಹೇಳ್ತಾ ಇರೋದು. 5 to 6 days ಬ್ಯಾಕ್ ಅಂತ ಇಲ್ಲಿ ಬಂದಿದ್ರು. ಇಲ್ಲಿ ಹೋಗೋದು ಬರೋದು ಮಾಡ್ತಾ ಇದ್ರು ಅಂತ ಅವ್ರು ಹೇಳ್ತಾರೆ. ನೇಬರ್ಸ್ ನಾವು ಒಂದು ಜನ ಮಾತಾಡಿದ್ದೀನಿ. 5 to 6 days ಬ್ಯಾಕ್ ಬಂದಿದ್ದು ಅಂತ ಅವ್ರು ಹೇಳಿದ್ದಾರೆ. ಸರ್ಕಾರಿ ಆಸ್ಪತ್ರೆ ಹೌದು, ಅಲ್ಲಿ. ಓಕೆ, ಥ್ಯಾಂಕ್ ಯು.